ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದಲ್ಲಿ ನಡೆದಿರುವ ಅಖಂಡ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ದು, ಅದನ್ನು ಸಂಪೂರ್ಣ ಕಟ್ಟಿಕೊಡಬೇಕು ಮತ್ತು ಇದಕ್ಕೆ ಕಾರಣರಾದ ಸಭಾದ ಅಧ್ಯಕ್ಷ ಹಾಗೂ ನಿರ್ದೇಶಕರುಗಳು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಇಂದು ಬ್ರಾಹ್ಮಣ ಸಭಾದ ಸದಸ್ಯರುಗಳು ಸಭಾದ ಮುಂಭಾಗ ಸಾಂಕೇತಿಕ ಧರಣಿ ನಡೆಸಿದರು. ಸಭಾದ ನಿರ್ದೇಶಕ ಹೂಳಲು ರಾಘವೇಂದ್ರ ಮತ್ತು ಅರುಣ್ ಪ್ರಸಾದ್ ಮತ್ತು ಭ್ರಷ್ಟಾಚಾರ ವಿಚಾರಣಾ ಸಮಿತಿ ಅಧ್ಯಕ್ಷ ಲಕ್ಷ್ಮೀರಾಯಣ, ಸೋಮಕುಮಾರ್, ವಿ. ಕುಮಾರ್, ವಿದ್ಯಾಶಂಕರ್, ರಾಮಪ್ರಸಾದ್, ಪ್ರೊಫೆಸರ್ ನರಸಿಂಹಮೂರ್ತಿ ಮುಂತಾದವರ ನೇತೃತ್ವದಲ್ಲಿ ಜಮಾವಣೆಗೊಂಡ ನೂರಾರು ಸದಸ್ಯರುಗಳು ಸಭಾದ ಅಧ್ಯಕ್ಷ ಹಾಗೂ ನಿರ್ದೇಶಕರುಗಳ ಅಖಂಡ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಸಭೆಯಲ್ಲಿ ವಿ. ಕುಮಾರ್, ಪ್ರದೀಪ್ ಕುಮಾರ್, ಶಂಕರ್ ಹಿಟ್ಟುವಲ್ಲಿ, ವಿದ್ಯಾಶಂಕರ್ ಮುಂತಾದವರು ಮಾತನಾಡಿ ಆಗ್ರಹಿಸಿದರು. ಪ್ರಭಟನೆಯಲ್ಲಿ ಶ್ರೀಪಾಟಿ, ಬಾಲಾಜಿ, ಸತ್ಯಪ್ಪ, ರಂಗನಾಥ, ಬಾಬು, ನಾಗರಾಜು, ಸಂಧ್ಯಾರಾಣಿ, ಭಾರತಿ, ಶ್ರೀನಿವಾಸನ, ನರಸಿಂಹನ್, ರಮೇಶ್, ವೆಂಕಟೇಶ್ ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ದರು. ನನ್ನ ಒಂದು ತೀರ್ಮಾನಕ್ಕಿದು ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ. ಬ್ರಾಹ್ಮಣ ಸಭಾ ಕೇವಲ ನಮ್ಮೆಲ್ಲರ ಆಸ್ತಿ. ಈಗ ಈ ಆಸ್ತಿಯನ್ನು ಉಳಿಸುವಂಥ ಕಾರ್ಯಕ್ರಮ ನಿಮ್ಮೆಲ್ಲರ ಜವಾಬ್ದಾರಿ. ಬ್ರಾಹ್ಮಣ ಸಭಾ ಎಲ್ಲರಿಗೂ ಸೇರಿದ್ದು. ಹಾಗಾಗಿ ಯಾರ ವಿರುದ್ಧವೂ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿಲ್ಲ ಅನ್ನೋಂಥ ಮಾತನ್ನು ನಾವು ಈ ಸಂದರ್ಭ ಹೇಳಬೇಕು. ಯಾಕೆಂದರೆ ಯಾರೂ ಈ ವಿರುದ್ಧವಾಗಿ ಖಂಡಿತ ಇಲ್ಲ. ಈ ಬ್ರಾಹ್ಮಣ ಸಭಾ ಉಳಿಬೇಕು ಅನ್ನೋದು ಒಂದೇ ಈ ಕಾರ್ಯಕ್ರಮವಾಗಿ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಸಮಿತಿನ ನೇಮಿಸಿದ್ರು ಎಲ್ಲ ಸೇರಿ. ಕೆಲವರು ಏನದು ನೇಮಿಸಿಲ್ಲ. ಎಲ್ಲರೂ ಸೇರಿ ಒಂದು ಫಂಕ್ಷನ್ ಮಾಡಿದಾಗ, ಮೀಟಿಂಗ್ ಮಾಡಿದಾಗ ಆ ಒಂದು ಸಮಿತಿನ ನೇಮಿಸಿದ್ದಾರೆ. ಆ ಸಮಿತಿ ಒಂದು ತಪ್ಪಾಗಿರೋದು ಏನು ಅನ್ನೋಂಥ ಕಂಡುಹಿಡಿದಿದ್ದಾರೆ. ಆ ಸಮಿತಿಗೆ ನಾವು ಬೆಲೆ ಕೊಟ್ಟು ಅದಕ್ಕೆ ಸ್ಪಂದಿಸಬೇಕಾದದ್ದು ಕಮಿಟಿ ಕರ್ತವ್ಯ. ಕಮಿಟಿ ಅದಕ್ಕೆ ಸ್ಪಂದನೆ ಮಾಡದೇ ಇದ್ಮೇಲೆ ಮಾಡಲೇಬೇಕಾಗುತ್ತೆ ಈ ಒಂದು ಸ್ಟ್ರೈಕ್ನ. ಆದ್ದರಿಂದ ನಾನು ಹೇಳೋದೇನು ಅಂದರೆ, ಇದಕ್ಕೆ ಒಂದು ಪನಿಷ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಈಗ ವ್ಯತ್ಯಾಸ ಎಷ್ಟು ಆಗಿದೆ ಅಷ್ಟು ಕಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆಯಿತು, ನಾನು ಅಧ್ಯಕ್ಷ ಆಗಿ ಬರ್ತೀನಿ, 1 ಕೋಟಿ ತಿಂದ್ಬಿಡ್ತೀನಿ. ನಾನು ಒಂದು ಅಮೌಂಟ್ ಕಟ್ಬಿಟ್ರೆ ಒಪ್ಕೋತಾರ? ಎಲ್ಲರೂ ಒಪ್ಕೋತೀರಾ? ಆಗಲ್ಲ ಅಲ್ವಾ? ಅದರಿಂದ ಇದಕ್ಕೊಂದು ನಿರ್ಧಾರ ಆಗಲೇಬೇಕು. ಪನಿಷ್ಮೆಂಟ್ ಅಂದರೆ ಅರ್ಥ ಏನು? ಇದು ನೆಕ್ಸ್ಟ್ ಯಾರೂ ಮಾಡಬಾರ್ದು ಅನ್ನೋದಕ್ಕೆ ಒಂದು ಕಾನೂನು ಅಲ್ವಾ? ಕಾನೂನನ್ನ ನಾವು ಮಾಡಲೇಬೇಕು ಇದನ್ನು. ಅದಕ್ಕೆ ನೆಕ್ಸ್ಟ್ ಬರೋರಿಗೆ ಒಂದು ಎಚ್ಚರಿಕೆ ಗಂಟೆ ಮಾಡಬೇಕು ಇದನ್ನು. ಆದ್ದರಿಂದ ದಯವಿಟ್ಟು ಎಲ್ಲರೂ ಒಂದೇ ಒಂದು ಸ್ಲೋಗಾನ್ ಅಷ್ಟೇ, ಇನ್ನೇನೂ ಇಲ್ಲ. ನಮಗೇನು ತಪ್ಪಾಗಿದೆ ಅದನ್ನು ಸರಿಪಡಿಸಿ. ಫುಲ್ಲು 15 ಜನ ಏನಿದ್ರಿ ಅವ್ರು ಅಷ್ಟು ಜನನೂ ಮಾಡಲೇಬೇಕು ಅದನ್ನು. ಬೇರೆ ವೇಗಳೇ ಇಲ್ಲ. ಅದಕ್ಕೆ ಇಲ್ಲ ಅಂದ್ರೆ ನಾನು ಮಾಡಲ್ಲ ಬಿಡಲ್ಲ ಅಂದರೆ ಮುಂದೊಂದು ಏನು ಸ್ಟೆಪ್ ಬೇಕೋ ಅದೆಲ್ಲರೂ ನಿರ್ಧಾರ ಮಾಡಿ, ಇಲ್ಲ ಅವರೇ ಡಿಸೈಡ್ ಮಾಡ್ಕೋತಾರೆ. ನಾವು ಜವಾಬ್ದಾರಿ ಕಮಿಟಿ ಸರ್, ಕಮಿಟಿ ಇದೆಯಲ್ಲ, ಕಮಿಟಿ ನಿರ್ಧಾರ ಮಾಡುತ್ತೆ, ಅದು ನಾವಲ್ಲ. ನೀವು ಮಾಡದೇ ನೆಕ್ಸ್ಟ್ ಇದೆಯಲ್ಲ ಸ್ಟೆಪ್ಸ್ ಬೇಕಾದಷ್ಟು ಇದೆಯಲ್ಲ, ಅದು ತಗೋತಾರೆ ಬಿಡಿ. ಎಲ್ಲರೂ ನಾವಲ್ಲ, ಎಲ್ಲರೂ ಏನು ಹೋರಾಟಗಾರರು ಇದ್ದೀವಿ ನಾವೆಲ್ಲ ಇದ್ದೀವಿ ನಾವೆಲ್ಲ ಸೇರಿ ಒಂದು ನಿರ್ಧಾರ ತೊಗೊಂಡು ಮುಂದಿನ ಹೋರಾಟದ ಕಾರ್ಯಕ್ರಮ ಏನಿದೆ ಅನ್ನೋದನ್ನ ನಡೆಸೋಣ. 25ಕ್ಕೆ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ, ಅದೊಂದು ಚಾನ್ಸ್ ಕೊಟ್ಬಿಟ್ಟು ಮುಂದಕ್ಕೆ ಏನು ಬೇಕೋ ಮಾಡೋಣ. ಇದೊಂದು ಸಾಂಕೇತಿಕ ಅಷ್ಟೇ, ಎಚ್ಚರಿಕೆ ಗಂಟೆ. ಮುಂದೆ ಯಾರೂ ಈ ಕೆಲಸ ಮಾಡಬಾರ್ದು ಸರ್. ಅದು ನಮ್ಮ ಸಮಾಜ ನಮ್ಮನ್ನು ಗೌರವಿಸುತ್ತೆ ತುಂಬ. ಎಲ್ಲರೆದ್ರಿಗೂ ನಮ್ಮನ್ನು ಒಂಥರ ಗೌರವವಾಗಿ ನೋಡ್ಕೊಳ್ಳುತ್ತೆ. ಈ ಥರ ಎಲ್ಲ ಮಾಡಿದಾಗ ನಮ್ಗೆ ಏನು ಅನಿಸುತ್ತೆ? ಅಯ್ಯೋ ಇವರು ನಮ್ಮ ಥರನೇ ಅಂದ್ಕೊಂಡ್ಬಿಡ್ತಾರೆ ಅಲ್ವೇ? ಆದ್ದರಿಂದ ಆ ಒಂದು ದೋಷ ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಎಲ್ರಿಗೂ ವಂದನೆ. ಮೈಸೂರಲ್ಲಿ ಅಗತ್ಯ ಕೋಆಪರೇಟಿವ್ ಸೊಸೈಟಿ ಅಂತ ನಮ್ಮದೇ ಒಂದು ಸೊಸೈಟಿ ಆದಾಗ ನನಗೆ ಸ್ವಲ್ಪ ಜನರಲ್ ಬಾಡಿದು ಐಡಿಯಾ ಬಂತು. ಆಗೊಂದು PUC SLCಗೆನೋ ಬಂದಿತ್ತು. ಆಮೇಲೆ ಮೊನ್ನೆ ಈಗ ಒಂದು 2 ವರ್ಷದಿಂದ ನಮ್ಮ GV ನಾಗರಾಜ್ ಹೇಳೋದು, ಬಾರ ಇಲ್ಲಿ ಬ್ರಾಹ್ಮಣ ಸಮಾಜ ನೋಡು. ಯಾಕೆಂದ್ರೆ ನಾನು ಗುರುಗಳವರು, ಅವರ ಇನ್ಸ್ಟಿಟ್ಯೂಷನಲ್ಲೇ ನಾನು ಟೈಪಿಂಗ್ ಕಲ್ತಿದ್ದು. ಮತ್ತು ಸರ್ ಇದ್ದಾರೆ, ನಾವು ಎಲ್ಲ ಅವರ ಒಂದು ಇದರಲ್ಲಿ ನಮ್ಮ ಅಕ್ಕಿದ್ರು ಅಲ್ಲೇ ಟೈಪಿಂಗ್ ಎಲ್ಲ ಕಲಿಯೋಕೆ ಹೋಗ್ರು ಎಲ್ಲ. ಹಾಗಾಗಿ ನಾವು ಅವರು ಒಂದು ರೀತಿ ಒಂದು ಮನೆ ಜನ ಇದ್ದೀವಿ. ಅವರು ಆ ಇದರಲ್ಲಿ ಕರೆದ್ರು, ಅವರ ಸೇವಾ ಕಿರಣದಲ್ಲೇ ಕೂಡಿಸ್ಕೊಂಡು ನನ್ನ ಜೊತೆ ಮಾತಾಡಿದ್ರು. ಅವಾಗ ಕೆಲವು ವಿಷಯಗಳನ್ನು ಅಷ್ಟೇ ನನಗೆ ಹೇಳಿದ್ರು, ಬ್ರೀಫ್ ಮಾಡಿದ್ರು. ನೋಡು, ಇಷ್ಟಿಷ್ಟೆಲ್ಲ ಹಣ ದುರುಪಯೋಗ ಆಗಿದೆ. ಅವಾಗ ಸ್ವಲ್ಪ ಕಿವಿ ನೆಟ್ಟಿಗಾಯಿತು ನನಗೆ. ದುರುಪಯೋಗ ನನಗೆ ಇದ್ದದ್ದು ಇಲ್ಲ. ಬ್ರಾಹ್ಮಣನಾದವನು ಯಾರು ಇನ್ನೊಬ್ರು ದುಡ್ಡು 1 ರೂಪಾಯಿ ಮುಟ್ಟೋದು ಇಲ್ಲ, ಇನ್ನೊಬ್ಬರು ಕೊಡೋದು ವಸೂಲಿ ಮಾಡ್ಕೊಳ್ಳೋದು ಗೊತ್ತು. ಅಕಸ್ಮಾತ್ ಆಗಿಲ್ಲ ಅಂದರೆ ಅಸಹಾಯಕವಾಗಿ ಬಿಟ್ಬಿಡ್ತಾನೆ, ಅಷ್ಟೇ ಗೊತ್ತಿರುತ್ತೆ.
ಮತ್ತು ನಮ್ಮ ತಂದೆಯವರು ಕೂಡ ಮಾಸ್ಟರ್ ಆಗಿದ್ದಿದ್ರೆ ಅವ್ರು ಹೇಳ್ಕೊಟ್ಟಿದ್ದು ನಮ್ಗೆ ಅಷ್ಟೇ. ನಿಂದು ₹1 ಹೋಯ್ತಾ ಮರ್ತು ಬಿಡು ಮಗನೆ. ನಾನು ಕೆಲಸ ಸೇರಿದಾಗ ಹೇಳಿದ್ರು, ನಿನ್ನ ಕೈಲಿ ಆಗುತ್ತಾ ಕೆಲಸ ಮಾಡು, ಇಲ್ಲಾಂದ್ರೆ ಅಂತ ದೊಡ್ಡ ಸಂಸ್ಥೆಗೆ ದ್ರೋಹ ಬಗೆಯೋಕೆ ಹೋಗ್ಬೇಡ, ನಿನ್ಗೇನಾದ್ರು ತೊಂದರೆ ಆಗೋ ದಿವಸ ರೆಸಿಗ್ನೇಷನ್ ಕೊಟ್ಟು ಬಂದ್ಬಿಡು, ಹಿಂತಿರುಗಿ ಮಾಡಬೇಡ, ಬೇರೆ